ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಎಜೆ ವ್ಲಾಗ್ಸ್ ಇನ್ ಕನ್ನಡ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ 4 ಗಂಟೆಗೆ ಎದ್ದು ಪೂಜೆ ಮಾಡೋಷ್ಟರಲ್ಲಿ ಬೆಳಗ್ಗೆ ಆಗಿ ಹೋಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಬೇಕಿತ್ತು. ಯಾಕಂದರೆ ಮೆಟರ್ನಿಟಿ ಫೋಟೋಶೂಟ್ ಆಗಿತ್ತು. ನಂದು 8 ಮಂತ್ಸ್ ಆಲೆ ಕಂಪ್ಲೀಟ್ ಆಗಿ 9 ಮಂತ್ಸ್ ಬರ್ತಾಯಿತ್ತು. ಆಮೇಲೆ ಫೋಟೋಶೂಟ್ ಮಾಡ್ಸೋಕ್ಕಾಗಲ್ಲ, ತುಂಬ ರಿಸ್ಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಮಾಡ್ಸೋಣ, ಇನ್ನೇನು ಸೀಮಂತನೂ ಹತ್ರ ಬರ್ತಿದೆ ಅಂತ ಹೇಳಿ ಫೋಟೋಶೂಟ್ಗೆಲ್ಲ ನಾನೇ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ. ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಆಮೇಲೆ 9 ಮಂತ್ಸಿಗೆ ಬಿದ್ಮೇಲೆ ಮಾಡ್ಸೋಕ್ಕಾಗಲ್ಲ, ನಮಗೂ ರಿಸ್ಕ್ ಆಗುತ್ತೆ. ಈ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಅಲ್ಲಿ ತೆಗ್ದಿರೋದನ್ನ ಎಡಿಟ್ ಮಾಡಿದ್ರು, ಹಾಗಾಗಿ ಆ ಕ್ಲಿಪ್ನ ಇಲ್ಲಿ ಹಂಗೆ ಹಾಕಿದ್ದೀನಿ ಅಷ್ಟೇ. ನಾವಿಲ್ಲಿ ಫೋಟೋಶೂಟು ಸಾಂಗ್ ಶೂಟ್ ಸ್ವಲ್ಪ ಒಂದೇ ಒಂದು ಕ್ಲಿಪ್ ಸಾಂಗ್ ಶೂಟ್ ಹೇಳಿದ್ವಿ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ತಿಂಡಿ ಇನ್ನೂ ಮಾಡಿರಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಬೆಳಗ್ಗೆನೆ ಬಿಸಿಲಾದರೆ ತೆಗಿಯೋಕ್ಕಾಗಲ್ಲ, ನಮಗೂ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು 8:30 9 ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡ್ವಿ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ತಿಂಡಿ ತಿಂದಿರಲಿಲ್ಲ. ತಿಂಡಿ ಎಲ್ಲ ತಿಂದ್ಬಿಟ್ಟು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಇನ್ನೊಂದು ಗೌನ್ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಬೇಕಾಗಿತ್ತು. ಹಂಗಾಗಿ ಮತ್ತೆ ರೆಡಿ ಆಗಬೇಕಾಗಿತ್ತು. ಹಂಗಾಗಿ ಮನೆಯಲ್ಲೇ ಬಂದು ಮತ್ತೆ ರೆಡಿಯಾಗಿ ಮನೆಯೆಲ್ಲ ಬಿಟ್ಟಾಗ 1 ಗಂಟೆ ಆಗೋಗಿತ್ತು. ಅಂದರೆ ಸ್ವಲ್ಪ ಲೇಟೇ ಆಗಿತ್ತು. ಅದೇನು ಔಟ್ಡೋರ್ ಶೂಟ್ ಆಗಿರಲಿಲ್ವಲ್ಲ, ಇಂಡೋರ್ ಶೂಟ್ ಆಗಿರೋದ್ರಿಂದ ಬಿಸಿಲೇನೂ ಇರಲ್ಲ, ತೆಗಿಬೋದು. ಹಂಗಾಗಿ ಅಲ್ಲೋಗಿ ಒಂದೇ ಒಂದು ಥೀಮಲ್ಲಿ ಫೋಟೋಸ್ನ ತೆಗೆಸ್ಕೊಂಡು ಬಂದ್ವಿ. ಅದೆಲ್ಲ ಆದಮೇಲೆ ಮತ್ತೆ ನಾವು ಸೀಮಂತಕ್ಕೆ ಅಂತ ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು. ಹಾಗಾಗಿ ಬೇಗನೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಶಾಪಿಂಗ್ ಹೋದ್ವಿ. ಇವಾಗ ಎಲ್ಲರಿಗೂ ಗೊತ್ತಿರೋ ಥರ ಚಿನ್ನ ತಗೊಳಕ್ಕೆ ಆಗೋದಿಲ್ಲ ಅಲ್ವಾ, ಹಂಗಾಗಿ ನಾವೇನು ತೊಗೊಳೋದಿರಲಿಲ್ಲ. ಒಂದೇ ಒಂದು ಮೂಗ್ಬಟ್ಟು ತೊಗೊಬೇಕಾಗಿತ್ತು ಸೀಮಂತಕ್ಕೆ ಅಂತ, ಹಾಗಾಗಿ ಹೋಗಿದ್ವಿ ಅಷ್ಟೇ. ಏನು ಚಿನ್ನ ತೊಗೊಳಕ್ಕೆ ಆಗಲ್ಲ, ಅಷ್ಟು ಕಾಸ್ಟ್ಲಿ ಆಗಿರೋದ್ರಿಂದ ನಾವೇನು ಪರ್ಚೇಸ್ ಮಾಡಿಲ್ಲ. ಒಂದೇ ಒಂದು ಮೂಗ್ಬಟ್ಟು ತೊಗೊಂಡಿರೋದ್ರಿಂದನೇ ತುಂಬ ಕಾಸ್ಟ್ಲಿ ಆಗೋಯಿತು. ತೊಗೊಂಡು ಮತ್ತೆ ನಮ್ಮ ಮನೆಯವ್ರಿಗೆ ಡ್ರೆಸ್ ತೊಗೊಂಡಿಲ್ಲ, ಅಂದರೆ ಬಟ್ಟೆ ತೊಗೊಂಡಿರಲಿಲ್ಲ ಸೀಮಂತಕ್ಕೆ. ನನಗೆ ಸ್ಯಾರಿ ಎಲ್ಲ ಪರ್ಚೇಸ್ ಆಗೋಗಿತ್ತು. ಅವರಿಗೆ ನನ್ನ ಸೀರೆಗೆ ಮ್ಯಾಚ್ ಆಗೋ ಥರ ಶರ್ಟ್ ತೊಗೊಬೇಕಾಗಿತ್ತು. ಅಲ್ಲಿಂದ ಮತ್ತೆ ಬಟ್ಟೆ ಅಂಗಡಿಗೆ ಬಂದು ಅವರಿಗೆ ಶರ್ಟ್ ಎಲ್ಲ ತೊಗೊಂಡು ಮನೆಗೆ ಬಂದು ಮನೇಲಿ ಮತ್ತೆ ಗಿಫ್ಟ್ ಪ್ಯಾಕ್ ಮಾಡಬೇಕಾಗಿತ್ತು. ರಿಟರ್ನ್ ಗಿಫ್ಟ್ ಕೊಡಬೇಕಿತ್ತಲ್ವ, ಹಂಗಾಗಿ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡಬೇಕಾಗಿತ್ತು. ಅಲ್ಲಿಂದ ಬೇಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರಿಟರ್ನ್ ಗಿಫ್ಟು ಪ್ಯಾಕ್ ಮಾಡಿ ಇಟ್ಬಿಟ್ರೆ ಆಮೇಲೆ ಸೀಮಂತ ದಿನ ಕಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಇವತ್ತಿನ ಲಾಗ್ ಮೆಟರ್ನಿಟಿ ಶೂಟ್ದು ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.